ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಲಾಗ್. ನಾನು ನಿಮ್ಮ ರಾಮ್ ಸೋನಿಡಿಯ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಮನಿ ಪ್ಲ್ಯಾಂಟ್ ಎಲ್ಲ ಎಷ್ಟು ಚೆನ್ನಾಗಿ ಬೆಳೀತಿದೆ. ಆ್ಯಂಡ್ ನನ್ನ ತುಳಸಿ ಗಿಡನೂ ತುಂಬ ಚೆನ್ನಾಗಿ ಬೆಳೀತಿದೆ. ತುಳಸಿ ಗಿಡದ್ದು ನಾನು ಐಡಿಯಾಸ್ ನೋಡಿಕೊಂಡೆ ಹೇಗೆ ಅದು ದೊಡ್ಡದಾಗಿ ಬೆಳಿಬೇಕು, ಹೇಗಿಲ್ಲ ಅಂತ ಹೇಳಿ. ಇಲ್ಲೊಂದು ಅಳಿಲಿದೆ, ಅದು ಡೈಲಿ ನಾನು ಮಾರ್ನಿಂಗ್ ನೋಡ್ತೀನಿ ಅಳಿಲನ್ನು. ಕೆಲವೊಬ್ರು ಹೇಳ್ತಾರೆ ನೋಡಬಾರ್ದು ಅಂತ ಹೇಳಿ, ಇನ್ನು ಕೆಲವೊಬ್ರು ಹೇಳ್ತಾರೆ ಒಳ್ಳೆಯದಲ್ಲ ಅಂತ ಹೇಳಿ, ಇನ್ನು ಕೆಲವೊಬ್ರು ಅದು ಮನೇಲಿ ಸಾಕ್ತಾರೆ ಕೂಡ. ನನಗಂತೂ ಏನೂ ಅನಿಸಿಲ್ಲಪ್ಪ ನಂಗೆ ಅದರಿಂದ. ಬಟ್ ಅದೊಂದು ನನಗೆ ಪಾಸಿಟಿವ್ ಆಗಿ ತೋರಿಸಿದೆ. ಸೊ ಅದು ನನಗಂತೂ ಪಾಸಿಟಿವ್ ಆಗಿ ಕೊಟ್ಟಿದೆ. ಬಟ್ ನಾನು ಡೈಲಿ ನೋಡ್ತೀನಿ, ಅದು ನೋಡಿ ಒಂದು ಗಿಡ ಒಂದು ತೆಂಗಿನ ಮರದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ, ಅದ್ರ ಪಾಡಿಗೆ ಆಟ ಆಡುತ್ತಿರುತ್ತೆ. ನಾನು ಡೈಲಿ ನೋಡ್ತೀನಿ. ಅದಕ್ಕೆ ಒಂದು ಸರಿ ಲಾಗಲ್ಲಿ ಹೇಳೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದ್ರದ್ದೊಂದು ಮನೆ ಅಂತ ಅಂದ್ಕೊಂಬಿಟ್ಟೈತೆ. ಅದು ಬೇಕಾದರೆ ಅದನ್ನ ಪ್ಲೇಸ್ ಬಿಟ್ಟರೆ ಬೇರೆ ಎಲ್ಲೂ ಹೋಗೋದೇ ಇಲ್ಲ. ಕೆಳಗಡೆ ಬೇವಿನ ಸೊಪ್ಪಿಂದು ಮರ ಇದೆ, ಆಮೇಲೆ ತೆಂಗಿನ ಮರದಲ್ಲಿ ಕುತ್ಕೊಳ್ಳುತ್ತೆ. ಸೊ ಗೈಸ್, ಚಲೋ ನಮ್ಮದು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದ ತಕ್ಷಣ ಗ್ಯಾಸೆಲ್ಲ ಕ್ಲೀನಿಂಗ್ ಮಾಡೇ ನಾನು ಎಲ್ಲ ಪಾತ್ರೆಗಳು ನೈಟ್ ಒರೆಸಿದ್ದೆ. ನೈಟ್ ತೊಳೆದಿಟ್ಬಿಟ್ಟೆ ನಾನು ಗ್ಯಾಸ್ ಆನ್ ಮಾಡಿದ್ದೆ. ಬಟ್ ಒಂದ್ಸರಿ ಮತ್ತೆ ಒರೆಸೋಣ ಅಂಥೇಳಿ ಒರೆಸ್ಕೊಳ್ತಾ ಇದ್ದೀನಿ. ನಾನು ಪಾಲಕನ್ನು ಬೇಯಿಸೋಕ್ಕೋಸ್ಕರ ನೀರು ಬಿಸಿ ಮಾಡೋಕ್ಕಿಟ್ಟೆ. ಈ ಕಡೆ ದೈವಿಕಕ್ಕೆ ಡೈಲಿ ನಾನು ಫಸ್ಟ್ ಎದ್ದ ತಕ್ಷಣ ಹಾರ್ಲಿಕ್ಸ್, ಇವಾಗ ನ್ಯೂಟ್ರಿ ಅಂತ ಹೇಳಿ ತೊಗೊಂಡಿದ್ದೀನಿ. ಇದನ್ನು ಖಾಲಿ ಆಗಲಿ, ಇದು ಖಾಲಿ ಆದ ತಕ್ಷಣ ನ್ಯೂಟ್ರಿನ ತೊಗೊಂಡಿದ್ದೀನಿ. ಅದನ್ನು ನಾನು ಬ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟು. ಸೊ ಹಾಲು ಕೊಡ್ತಾ ಇದ್ದೀನಿ ಅವನಿಗೆ. ಡೈಲಿ ಒಂದು ಕಪ್ ಹಾಲು ಕೊಡ್ತೀನಿ ಬೆಳಗ್ಗೆ. ಏಕೆಂದರೆ ಅವನು ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಅವನಿಗೆ ಟೈಮ್ ಆಗೋಗ್ಬಿಡುತ್ತೆ. 9:30 9 ಹಂಗೆ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ನಾನು ಫಸ್ಟು ಹಾಲು ಕೊಡ್ತೀನಿ. ಅದ್ದುಗೆ ಮತ್ತು ದೈವಿಕಿಗೆ ಇಬ್ರಿಗೂ ಕೊಡ್ತೀನಿ ಹಾರ್ಲಿಕ್ಸು. ಅದು ನ್ಯೂಟ್ರಿ ಏನು ಅಬೌಟ್ 2 ಇಯರ್ ಆದಮೇಲೆ ಕೊಡಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಬಟ್ ಇದನ್ನು ನಾನು ಹಾರ್ಲಿಕ್ಸು ಅದು ತೊಗೊಳಕ್ಕಿಂತ ಮುಂಚೆನೇ ಹಾರ್ಲಿಕ್ಸ್ ತೊಗೊಂಡಿದ್ದೆ. ಸೊ ಅದಕ್ಕೋಸ್ಕರನೇ ಹಾರ್ಲಿಕ್ಸೇ ಹಾಕ್ಕೊಡೋಣ ಅಂತ ಹೇಳಿ ಹಾರ್ಲಿಕ್ಸ್ ಕಂಪ್ಲೀಟ್ ಆದಮೇಲೆ ನೋಡೋಣ. ಅದ್ದುಗೆ ಇದು ಹಾರ್ಲಿಕ್ಸ್ ಕೊಡ್ತೀನಿ, ಆಮೇಲೆ ದೈವಿಕಿಗೆ ನ್ಯೂಟ್ರಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಬ್ರಿಗೂ ಬೇರೆ ಬೇರೆನೇ ಸಪ್ರೇಟ್ ಕೊಡ್ತೀನಿ. ಯಾಕೆಂದರೆ ನ್ಯೂಟ್ರಿ ಇರೋದು 2 ಇಯರ್ ಆದಮೇಲೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರ ಇನ್ನು ಹಾರ್ಲಿಕ್ಸ್ ಅಂತೂ ರೆಗ್ಯುಲರಾಗಿ ನಾನು ದೈವಿಕಿಗೂ ಕೊಡ್ತೀನಿ ಮತ್ತು ಅದ್ದುಗೂ ಕೊಡ್ತೀನಿ. ಸೊ ಚಲೋ ಅವನಿಗೆ ಕೊಟ್ಟಾಯಿತು. ಆ್ಯಂಡ್ ನಾನು ಕೂಡ ಟೀ ಬಿಸಿ ಮಾಡ್ಕೊತಾ ಇದ್ದೀನಿ. ನಾನು ಅವ್ರ ಜೊತೆನೇ ನಾನು ಕುಡಿತಾ ಇರ್ತೀನಿ. ಯಾಕೆಂತಂದರೆ ನನ್ನ ಮನೇಲಿ ಕೆಲಸ ರೋಟೀನ್ ಡೈಲಿ ಅವರಿಂದನೇ ಸ್ಟಾರ್ಟ್ ಆಗೋದಲ್ವ. ಸೊ ಅವ್ರಿಗೆ ಫಸ್ಟ್ ಹಾಕ್ಕೊಟ್ಟು ನೆಕ್ಸ್ಟ್ ನಾನು ಟೀನ ಬಿಸಿ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ನಾನು ಸೊಪ್ಪನ್ನ ತೊಗೊಳ್ತೀನಿ. ಒಂದು ಪಾತ್ರೆಗೆ ನಾನು ಸೊಪ್ಪನ್ನ ತೊಳ್ಕೊಳ್ತೀನಿ 2-3 ಸರಿ ನೀರಲ್ಲಿ. ಯಾಕೆಂದರೆ ಸೊಪ್ಪು ಮಣ್ಣಲ್ಲೇ ಇರುತ್ತಲ್ಲ, ಅದನ್ನು ನಾನು 2-3 ಟೈಮ್ಸ್ ವಾಶ್ ಮಾಡ್ತೀನಿ. ನಾನು ಇವಾಗ ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ದೈವಿಕ್ ತುಂಬಾ ಇಷ್ಟ, ಅವನಿಗೆ ಡೈಲಿ ಸ್ಕೂಲಿಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಮಾಡ್ತಾಯಿರ್ತೀನಿ. ಇದು ರೆಸಿಪಿ ನಾನು ಜನಪದ ಸೋನೋಝೋನ್ ಐಡಿಯಲ್ಲಿ ಹಾಕ್ತೀನಿ, ಕಂಪ್ಲೀಟಾಗಿ ನೋಡಿ ಅದು ಹೇಗೆ ಅಂತ ಹೇಳಿ. ತುಂಬ ಈಸಿಯಾಗಿ ಮಾಡೋವಂಥ ರೆಸಿಪಿ. ನನಗೆ ಪಾಲಕ್ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅದುಗಂತೂ ತುಂಬಾ ಇಷ್ಟ. ಯಾಕೆಂತ ಅದರಲ್ಲಿ ಸಾಫ್ಟಾಗಿ ಪಾಲಕ್ ಜೊತೆ ಪನ್ನೀರು ಸಿಗುತ್ತಲ್ಲ, ಅದಕ್ಕೆ ಸಾಫ್ಟಾಗಿ ಸಿಗುತ್ತೆ ಅಂತ ಹೇಳಿ. ಸೊ ಅವನಿಗೆ ಫಸ್ಟು ನಾನು ತಿನ್ನೋಕೆ ಕೊಟ್ಟೆ ಬ್ರೆಡ್ ತಿನ್ನಬೇಕಾದ್ರೆ ನಾನೇನು ಹೇಳಿದೆ, ದೈವಿಕ್ ನನಗೆ ಗುಡ್ ಪೊಸಿಷನ್ ಕೊಡು ದೈವಿಕ್ ಅಂತಂದರೆ, ಇಲ್ಲ ನಾನು ನಿನಗೆ ಬ್ಯಾಡ್ ಪೊಸಿಷನ್ ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂತ ನಾನು ಅಂತಿದ್ದೀನಿ, ನೀನು ನನಗೆ ಬೆಳಗ್ಗೆ ಬ್ರಷ್ ಆದ ತಕ್ಷಣ ನನಗೆ ನೀನು ತಿನ್ನೋಕ್ಕೆ ಕೊಡೋದಿಲ್ಲ. ಫಸ್ಟ್ ಓದು ಅಂತೀಯ, ಆಮೇಲೆ ನನಗೆ ಕೊಡ್ತೀಯ ನೀನು ಓದಿದ್ದಾದಮೇಲೆ ಅಂತ ಹೇಳ್ದೆ. ನಾನಂದೆ ಫಸ್ಟ್ ಓದು ಇಂಪಾರ್ಟೆಂಟ್ ಅಲ್ವಾ, ಒಂದು ಗ್ಲಾಸ್ ನೀರು ಕುಡಿದ ತಕ್ಷಣ ನಾನು ಕೊಡೋದಿಲ್ಲ, ಸ್ವಲ್ಪ ನೀರು ಎಲ್ಲನೂ ಮೈಗೆ ಹತ್ತಬೇಕಲ್ವ. ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ನಾನು ಅವನಿಗೆ 1 ಗ್ಲಾಸ್ ನೀರು ಕೊಡ್ತೀನಿ. ಕುಡ್ದಾದ ತಕ್ಷಣ ಓದಿಸೋ ಕೂತ್ಸಿದಾದ್ಮೇಲೆ ನಾನು ತಿನ್ನೋ ಕೊಡ್ತೀನಲ್ಲ, ಅದಕ್ಕೆ ಅವ್ನು ನನಗೆ ಡಂಪ್ ಮಾಡಿ ಕೊಡ್ತಾನಂತೆ. ಸೊ ಓಕೆ, ಏನೋ ಒಂದು. ಅದಾದ ನಂತರ ನಾನು ಇದ್ರ ರೆಸಿಪಿನ ಕ್ಲಿಯರಾಗಿ ನಾನು ನನ್ನ ಜನಪದ ಸೋನೋಝೋನ್ ಐಡಿಯಲ್ಲಿ ಹೇಳ್ತೀನಂತೆ, ಏನೇನು ರೆಸಿಪಿ ಹಾಕಿದ್ದೀನಿ ಏನೇನಿಲ್ಲ ಅಂತ ಹೇಳಿ. ಸೊ ಹಾಗೆ ಜಸ್ಟ್ ನಾನು ತೋರಿಸ್ತಾ ಇರ್ತೀನಿ. ಮನೇಲಿ ಕೆಲವೊಂದು ಕೆಲಸಗಳನ್ನು ಒಬ್ಬರ ಮೇಲೆ ಡಿಪೆಂಡ್ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸತಿ ಹಸ್ಬೆಂಡ್ ಎದ್ದಿರ್ತಾರೆ, ಇನ್ನೊಂದು ಸತಿ ಹಸ್ಬೆಂಡ್ ಎದ್ದಿರೋದಿಲ್ಲ. ಆದ ಕಾರಣ ನಾನೇನು ಮಾಡ್ತೀನಿ, ಒಂದೊಂದು ಸತಿ ನೈಟೇ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿರ್ತೀನಿ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು ಅಲ್ವಾ ಅಂತ ಹೇಳಿ ನಾನು ಎಲ್ಲನೂ ಬಿಫೋರೇ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಇದ್ರ ಬೇಸಿಕ್ ಮೇಲೆ ಅದೂ ತುಂಬ ಚಿಕ್ಕವನಾಗ್ತಾನೆ. ಎಲ್ಲನೂ ಒಬ್ಬರ ಮೇಲೆ ಡಿಪೆಂಡ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಎಲ್ಲನೂ ಕೆಲವೊಂದು ಸತಿ ನಾನು ಆ್ಯಕ್ಟಿವ್ ಆಗಿದ್ದಾಗ ಕೇಳ್ತೀನಿ, ಇನ್ನೊಂದು ಸತಿ ಆ್ಯಕ್ಟಿವ್ ಇದ್ದಾಗ ಓಕೆ ಕ್ಯಾರಿ ಆನ್, ನಾನೇ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಭಾವನೆಯಿಂದ ಬಂದುಬಿಡ್ತೀನಿ. ಸೊ ತುಂಬ ಕಿರಿಕಿರಿ ಮಾಡ್ತಾನೆ, ಅದನ್ನು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಅದನ್ನು ಮೇಂಟೈನ್ ಮಾಡಬೇಕು ಅಂದರೆ ಅವ್ರನ್ನ ಎಬ್ಬಿಸ್ಲೇಬೇಕು. ಯಾಕಂದರೆ ಅದನ್ನು ನೋಡಿಕೊಂಡ್ರೆ ನನ್ನ ಕೆಲಸಗಳನ್ನಾಗುತ್ತೆ.
ಕೆಲವೊಂದು ಸತಿ ನಾನು ವಾಯ್ಸ್ ಕೊಡಬೇಕಾದ್ರೂ ಕೂಡ ಅದು ಒಂದೊಂದು ಸತಿ ಇದ್ದೇ ಇರ್ತಾನೆ ನನ್ನ ಜೊತೆ. ಏನೂ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಸೊ ನನಗೆ ಎಲ್ಲನೂ ಒಂದೊಂದು ಟೈಮ್ ಅಂತ ಇಟ್ಕೊಂಡು ಇರೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದೊಂದು ಟೈಮಲ್ಲಿ ಅದು ಮಲ್ಕೊಂಡಾಗ ಬೇರೆ ಕೆಲಸ ಇನ್ನೇನೋ ಇರುತ್ತೆ. ಇಲ್ಲಾಂದರೆ ಬ್ಲಾಗ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ, ಅಥವಾ ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ವೀಡಿಯೋನ ಮಾಡ್ಕೊತಾ ಇರ್ತೀನಿ. ಸೊ ಹೀಗೆ ಸಿಚುವೇಶನ್ ಹೆಂಗೆ ಬರುತ್ತೆ ಹಂಗೆ ಹೋಗ್ತಾ ಇರ್ತೀನಿ. ದಯವಿಟ್ಟು ನನ್ನ ವ್ಲಾಗಲ್ಲಿ ಆಗಲಿ ಅಥವಾ ನನ್ನ ಲೈವಲ್ಲಾಗಲಿ ಯಾವುದೇ ರೀತಿ ನೀವು ಬ್ಯಾಡಾಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ನನ್ನ ಒಬ್ಬಳಿಂದನೇ ನನ್ನ ಮನೇಲಿ 2 ಮಗುನೂ ನೋಡ್ಕೋಬೇಕು, ಹಸ್ಬೆಂಡು ಊಟ, ಲಂಚ್, ಬ್ರೇಕ್ಫಾಸ್ಟ್ ಅಂತ ಹೇಳಿ ಅವ್ರದ್ದು ನೋಡ್ಕೋಬೇಕು. ಒಂದೊಂದು ಸತಿ ಮಧ್ಯಾಹ್ನನೇ ಅವ್ರು 2 ಗಂಟೆಗೆ ಹೋದರೆ ರಾತ್ರಿ 2 ಗಂಟೆಗೆ ಬರ್ತಾರೆ. ಸೊ ಡೇ ಫುಲ್ ಮಕ್ಕಳ ಜೊತೆನೇ ನಂದು ವ್ಲಾಗು ವೀಡಿಯೋಸು ಎಲ್ಲ ಇರುತ್ತೆ. ನಾನು ಏನು ಮಾತಾಡ್ದಂಗೆ ಆಗೋಗ್ಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ನಾನು ಲೈವಲ್ಲಿ ಕೂಡ ಬೈದಿದ್ದೀನಿ, ಸಾರಿ ಅಗೇನ್. ಬಟ್ ನನ್ನ ಸಿಚುವೇಶನ್ ಹಂಗಿರುತ್ತೆ, ನಾನು ಹಂಗೆ ನಡ್ಕೊಳ್ಬೇಕಾಗ್ತಿರುತ್ತೆ. ಮನಸ್ಸು ಒಂಥರ ಚಂಚಲ ಆಗ್ತಿರುತ್ತೆ. ಸೊ ನಾನು ಹೇಗೆ ಮಾಡಲಿ ಇನ್ನೂ ವೀಡಿಯೋನ? ಬೈಯೋಕ್ಕೂ ಆಗೋದಿಲ್ಲ ಮಕ್ಕಳನ್ನ. ಒಂದು ಸೈಡೆ ಮಕ್ಕಳನ್ನ ಅವಾಯ್ಡ್ ಮಾಡಿ ನನ್ನ ಲಾಗೆ ಲೈವೇ ಅಂತ ಹೇಳಿ ಅದಕ್ಕೆ ಟೈಮ್ ಕೊಡೋಕ್ಕೂ ಆಗೋದಿಲ್ಲ. ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದೇ ಮಕ್ಕಳಾದ್ಮೇಲೆ ನನ್ನ ಹಸ್ಬೆಂಡು. ಯಾಕೆ ಅಂತಂದರೆ ಇವೆರಡೂ ನನಗೆ ಚೆನ್ನಾಗಿತ್ತು ಅಂತಂದರೆ ನಂದು ಲೈವು, ಲಾಗು, ಶಾರ್ಟ್ಸು ಈ ಥರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ನನಗೆ ಖುಷಿ ಕೊಡುತ್ತೆ. ಇವ್ರಿಗೆ ಡಿಸಪಾಯಿಂಟ್ ಮಾಡಿಬಿಟ್ಟು ನಾನು ಇದ್ರ ಕಡೆ ಕಾನ್ಸಂಟ್ರೇಟ್ ಕೊಟ್ಟೆ ಅಂದರೆ ಇದರ ಕಡೆ ನಂಗೆ ಹ್ಯಾಪಿನೆಸ್ಸೇ ಸಿಗೋದಿಲ್ಲ. ಯಾಕೆಂದರೆ ಥರ್ಡ್ ಪರ್ಸನು ಬ್ಯಾಕ್ಗ್ರೌಂಡಲ್ಲಿ ಏನು ನಡೆಯುತ್ತೆ ಏನಿಲ್ಲ ಅಂತ ಹೇಳಿ ಪಾಯಿಂಟ್ ಆಫ್ ಮಾಡಿ ಮಾತಾಡ್ತಾರಲ್ಲ. ಸೊ ನಾನು ಅವ್ರಿಗೆ ಏನು ಹೇಳೋಕ್ಕಾಗೋದಿಲ್ಲ. ಯಾಕೆ ನನ್ನ ಸಿಚುವೇಶನ್ನೇ ಹಾಗಿರುತ್ತೆ ಅಂದಮೇಲೆ ನಾನು ಏನು ಮಾಡೋಕ್ಕಾಗೋದಿಲ್ಲ. ಸೊ ನೋಡಿ ಅವ್ನು ಈ ಥರ ಡಿಸ್ಟರ್ಬ್ ಮಾಡ್ತಾಯಿದ್ದ, ಮತ್ತು ವಾಯ್ಸ್ ಮ್ಯೂಟ್ ಕೊಟ್ಬಿಟ್ಟು ಮತ್ತು ಅವನಿಗೆ ಬೈದೆ. ಅವನು ಸುಮ್ಮನೆ ಕೂತ್ಕೊಂಡ ಪಕ್ಕದಲ್ಲೇ ಬಂದು. ಈ ಥರ ಸಮಯ ಹೆಂಗಿರುತ್ತೆ ಅಂತಂದರೆ ಇವಾಗ ನೋಡಿ ವಾಯ್ಸ್ ಲಾಗ್ ಕೊಡಬೇಕಾದ್ರೇ ತುಂಬಾ ಕಷ್ಟ ಆಗುತ್ತೆ ಮನೆಯಲ್ಲಿ. ಒಂದು ಲೈವ್ ಮಾಡ್ತಿರ್ಬೇಕಾದ್ರೆ ಮಲಗಿಸ್ಬಿಟ್ಟು ಲೈವ್ ಮಾಡಬೇಕು ಅಂದಾಗ ಅವ್ನು ಮಧ್ಯದಲ್ಲಿ ಎದ್ದು ಬಿಡ್ತಾನೆ. ಮ್ಯೂಟ್ ಹಾಕ್ಬಿಟ್ಟು ಹೋಗ್ತೀನಿ ಲೈವ್ನ, ಮ್ಯೂಟ್ ಲೈವ್ ಅಂತಾರೆ. ಸೊ ನನ್ನ ಸಿಚುವೇಶನ್ ದೇವ್ರಿಗೊಂದು ಗೊತ್ತಿದ್ರೆ ಸಾಕು. ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಏನು ಮನೇಲಿ ಹೇಗೆ ನಡ್ಕೊತಾ ಇದ್ದೀನಿ, ಹೇಗೆ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ, ಹೇಗೆ ನನ್ನ ಲೈವ್ ನಡ್ಕೊಳ್ತಾ ಇದ್ದೀನಿ, ಹೇಗೆ ನನ್ನ ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಭಗವಂತಗೊಂದು ಗೊತ್ತಿದ್ರೆ ಸಾಕು. ನಾನು ಮನುಷ್ಯನಿಗೆ ಪಾಯಿಂಟ್ ಆಫ್ ಮಾಡಿ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತಿರೋದಿಲ್ಲ ನನ್ನ ಬ್ಯಾಕ್ ಸೈಡ್ ಏನಾಗ್ತಿರುತ್ತೆ ಪ್ರಾಬ್ಲಮ್ಗಳು ಅಂತ ಹೇಳಿ. ಜಸ್ಟ್ ಫ್ರಂಟ್ ಫೇಸಲ್ಲಿ ನೋಡಿಬಿಟ್ಟು ಅವ್ರು ನನ್ನ ಏನಂತಾರೆ ಪಾಯಿಂಟ್ ಆಫ್ ಮಾಡ್ತಾರೆ. ಸೊ ನನಗದೆಲ್ಲ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ಬಿಡಿಸಿ ಹೇಳೋಕ್ಕಾಗೋದಿಲ್ಲ. ನನ್ನ ಸಮಯಕ್ಕೆ ನಾನು ಹೇಗೆ ಲಾಗ್ ಮಾಡಬೇಕು, ನನ್ನ ಸಮಯಕ್ಕೆ ಹೇಗೆ ವಾಯ್ಸ್ ಕೊಡಬೇಕು, ನನ್ನ ಸಮಯಕ್ಕೆ ಹೇಗೆ ನಾನು ಲೈವ್ ಮಾಡಬೇಕು ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ಅದು ಪ್ರಾಬ್ಲಮ್ ಏನು ಅಂತ ಹೇಳಿ. ಅನಿವಾರ್ಯ 1 ವೀಕ್ ಆಯಿತು ನಾನು ವ್ಲಾಗ್ ಹಾಕಿಲ್ಲ ಅನ್ನೋ ಕಾರಣಕ್ಕೆ ಮಗುನ ಕರ್ಕೊಂಡು ಪಕ್ಕದಲ್ಲೇ ಕೂರಿಸ್ಕೊಂಡು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಏನಾದರೂ ಅಂದ್ಕೊಳ್ಳಿ, ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಪಾಲಕ್ ಪನ್ನೀರ್ ರೆಡಿ ಆಗ್ತಾಯಿದೆ. ಇದು ಬೆಳಗಿನ ಜಾವ 7 ಗಂಟೆ 7:30 ಸ್ಟಾರ್ಟ್ ಮಾಡ್ಕೊತಾನೆ ಇದ್ದೀನಿ. ಈ ಕಡೆ ಹ್ಯಾಂಡಲ್ ಮಾಡ್ತಾಯಿದ್ದೀನಿ ಮಕ್ಕಳನ್ನ. ಇಬ್ಬರು ನನ್ನ ಜೊತೆಗೇ ಎದ್ದೇಳ್ತಾರೆ. ನಾನು 5:30ಗೆ ಎದ್ರೂ ಕೂಡ ನನ್ನ ಜೊತೆನೇ 5:30ಗೆ ಎದ್ದೇಳ್ತಾರೆ. ನಾನು 8 ಗಂಟೆಗೆ ಎದ್ರೂ ಸಹ 8 ಗಂಟೆಗೆ ಎದ್ದೇಳ್ತಾರೆ. ಯಾಕೆಂದರೆ ನಾನು 5:30 6 ಗಂಟೆಗೆ ಎದ್ರೇ ಮಕ್ಕಳಿಗೆ ಬ್ರಷ್ ಮಾಡಿಸೋದು, ಸ್ನಾನ ಮಾಡಿಸೋದು, ತಿನ್ನಿಸೋದು, ರೆಡಿ ಮಾಡಿಸೋದು, ಅವ್ರನ್ನ ಓದಿಸೋದು, ಕಾಫಿ ಟೀ ಕೊಡೋದು. ಸೊ ಪ್ರತಿಯೊಂದು ನಾನು ಮಾಡಬೇಕು ಅಂದರೆ ಒಂದು 2-3 ಅವರ್ ಮುಂಚೆನೇ ಎದ್ದೇಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಜೊತೆನೇ ಅವ್ರನ್ನ ನಾನು ಎಬ್ಬಿಸಿ ನಾನು ಮಾಡಬೇಕಾಗ್ತಿರುತ್ತೆ. ಸೊ ಇವಾಗ ಪಾಲಕ್ ಪನ್ನೀರ್ ರೆಡಿ ಆಯಿತು. ಇವಾಗ ನಾನು ಅದ್ರ ಜೊತೆನೇ ನಾನಿವಾಗ ಪುಲ್ಕ ಮಾಡೋಣ ಅಂತ ಹೇಳಿ ನೈಟೇ ನಾನು ಹಿಟ್ಟನ್ನು ನಾನು ಕಲಸಿಟ್ಟಿರ್ತೀನಲ್ಲ. ಸೊ ಈ ಸಿಚುವೇಷನಲ್ಲಿ ಅವ್ರನ್ನ ಎಬ್ಸೋಕ್ಕಾಗೋದಿಲ್ಲ ಅಂತಲೇ ನನ್ನ ಕೆಲಸನ ನೈಟೇ ಬಿಫೋರೇ ನಾನು ಎಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ. ನೈಟೇ ಪಾಲಕ್ಕೆಲ್ಲ ಸೊಪ್ಪನ್ನು ನಾನು ಸೋಸಿ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆ್ಯಂಡ್ ಚಪಾತಿ ಹಿಟ್ಟನ್ನು ಕೂಡ ನೈಟೇ ಕಲಸಿ ನಾನು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಟ್ಟಿದ್ದೆ. ಸೊ ಇದನ್ನು ನನಗೆ ಇವತ್ತು ಈ ಥರ ರೆಸಿಪಿನ ನಾನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಜನಪದ ಸೋನುಜನ ಐಡಿಯಲ್ಲಿ ಅಪ್ಲೋಡ್ ಮಾಡಬೇಕು ಅಂತಲೇ ಹೇಳಿನೇ ನಾನು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ.
ನಕ್ಕೊಂಬತ್ತೀನಿ. ಐ ಡಿ ಕಾರ್ಡ್ ಹಾಕೋ. ಇರಿ ಬಾಯ್. ಇದು 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 ಹಾಕೋ ಬಟನ್ ದೈವಿಕ. ಸ್ಟ್ಯಾಂಡರ್ಡ್ ಇದ್ರ ಮಾಡ್ಕೊ ನೀನು. ಹ್ಞೂ ಹ್ಞೂ ಗುಡ್ ಬಾಯ್. ಹಾಂ ನಡ್ಕೊಂಬರ್ತೀನಿ ನಾನು. ತೊಗೊಂಡೋಗಿ ಹಂಗೆ ಅದು ಕೈಲಿ. ಹಾಂ ಐ ಡಿ ಕಾರ್ಡಿ ತೆಗೆದಿದೀಯ ನೀನೇ? ಇಲ್ಲ ಇಲ್ಲಿ. ಬೈತಾರ ಮ್ಯಾಮ್ ಅದು ಹಾಕೊಂಡೋದ್ರೆ. ಬಾಯ್ ಬಾಯ್. ಪೂಜೆ ಎಲ್ಲ ಇವಾಗ ಮಾಡಿದೆ. ಇವತ್ತು ಅಮ್ಮನವರ ಬರ್ತಡೇ ಅಂತೇಳಿ ಅಮ್ಮನವ್ರಿಗೆ ಪೂಜೆ ಮಾಡಿದೆ. ಡಿನ್ 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 ಯಾ ಗೈಸ್ ನೋಡಿ. ದೈವಿಕ್ ಓಕೆ ಓ ದಾದಾಕ ಅಮ್ಮಕ್ಕ ದಾದಾಗ ಬಾಯ್ ಮಾಡ್ದ. ಹ್ಞೂ ಹೆಂಗೆ ಮಾಡಿದೆ ಬಾಯ್? ಹೆಂಗೆ ಮಾಡಿದೆ ಬಾಯ್? ಲೈಕಿಶ್ ಹೆಂಗೆ ಕೊಟ್ಟೆ? ಹೆಂಗೆ ಕೊಟ್ಟೆ ಲೈಕಿಶ್ ಹೆಂಗೆ ಕೊಟ್ಟೆ? ಫೋನ್ ಹಚ್ಕೊಳ್ಳ. ಚಲೋ ಕೆಲಸ ಇದೆ ಅನ್ಸ್ಕೊಂಡಿದ್ದೆ. ಬಟ್ ಅದು ಏನು ಮಾಡ್ದೆ, ನನ್ನ ವರ್ಷಕ್ಕಂತ ಹೋದ ನನ್ನ ಮನೆ ದೇವ್ರ ಭಂಡಾರ ಹಚ್ಕೋತೀನಿ. ಸೊ ಚಲೋ ಇವಾಗ ಹೊರಡೋಣ. ಚಿಕ್ಕದಾಗಿ ಮಾಡಿ ಬರಿ, ಓಕೆನಾ? ಚಿಕ್ಕದಾಗಿ ಮಾಡಿ ಬರಿ. ಓ ವೆರಿ ಗುಡ್. ಇದು ಎಸ್ ನೋಡಿಲ್ಲ, ಇನ್ನೂ ಬರೀಬೇಕು. ಆರು ಬರಿಬೇಕು. ನೋ ಸರಿ ಜರುಗು. ಇಲ್ಲಿ ಎಸ್ ಬರ್ತಿದ್ದಾನೆ, ಸ್ಮಾಲ್ ಲೆಟರ್ ಎಸ್. ಸರಿ ನೋಡೋಣ ಈ ಕಡೆ ಜರುಗು. ಇನ್ನು 6 ಸ್ಮಾಲ್ ಲೆಟ್ರ್ 6 ಬರೀಬೇಕು. ಸೊ ಇದನ್ನು 2 ಹೋಮ್ವರ್ಕ್ ಇದೆ ಪೆಂಡಿಂಗ್. ಹಾಂ ಸರಿ ಗೈಸ್, ಇವಾಗ ನಾನು ದೈವಿಕಿಗೆ ಹೋಮ್ವರ್ಕ್ ಬರ್ಸೋಕೆ ಕೂರಿಸಿದ್ದೀನಿ. ಕಾಣಿಸ್ತಿಲ್ಲಲ್ಲ? ಎಸ್. ಸೊ ದೈವಿಕಿಗೆ ಹೋಮ್ವರ್ಕ್ ಬರ್ಸೋಕೆ ಕೂರಿಸಿದ್ದೀನಿ. ಆ್ಯಂಡ್ ಇವಾಗ ನಾನು ಮೊಟ್ಟೆ ಬಿರಿಯಾನಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಮೊಟ್ಟೆ ಬಿರಿಯಾನಿಗೆ ಏನೇನು ಬೇಕು ಅಂತೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಅದಕ್ಕೆ ಅಂತ ಡೈರೆಕ್ಟಾಗಿ ಶಾರ್ಟ್ ಬ್ಲಾಗ್ ಹಾಕ್ತಾಯಿದ್ದೀನಿ. ಸೊ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ರಾಮ್ ಸೋನು ಡಿ ಎ ಬ್ಲಾಗ್ಸ್ಗೆ ಆ್ಯಂಡ್ ಜನಪದ ಸೋನು ಝೋನ್ ಚಾನಲ್ಗೂ ಸಪೋರ್ಟ್ ಮಾಡಿ ಗೈಸ್. ಚಲೋ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಂತೆ. ಚಿಂಚಿಡಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬ್ಲಾಗ್ ಮಾಡೋಕ್ಕೆ. ಸೊ ಪಿಕ್ ಫಾಸ್ಟ್.
ಮುಗೀತು. ಇನ್ನು ಪಾತ್ರೆ ಒಂದು ತೊಳಿಬೇಕು. ಇನ್ನು ಸ್ವಲ್ಪ ಪಾತ್ರೆ ಒಂದು ಹಾಕಿ ಕಿಚನ್ ವಿಂಡೋ ಆ್ಯಂಡ್ ಏನಿದು ಸಬ್ಬಸ್ಗೆ ಸೊಪ್ಪಿನ ವಡೆ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಸೊ ಗೈಸ್ ಹಾಯ್ ಮಾಡೋದು. ಹಾಯ್. ಓಕೆ ಹಾಂ ಹಾಯ್. ಪೈಸ ಅಲ್ಲ, ಮಳೆ ತೋರಿಸ್ತಾ ಇದ್ದೀನಿ ಗೈಸ್. ನೋಡಿ ಮಳೆ ಬರ್ತಿದೆ. ಇಲ್ಲಿ ಒಂದು ಹೂ ಇದೆಯಲ್ಲ, ಇದು ನಾನು ನಿಮಗೆ ಡೈಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಅದು ಹೂ ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ ಗೈಸ್. ಮಳೆ ಬರ್ತಿದೆ. ಓ ಹೋಗು. ಎಲ್ಲ ಕ್ಲೀನ್ ಮಾಡಿದ್ರಾ? ಸರ್ ಅದೆಲ್ಲ ವಾಶ್ ಮಾಡಿ. ಬಾ, ಮಳೆ ಬರ್ತಿದೆ ಗಾಯ್ಸ್. ಚಲೋ ಬಾ ಬಾ. ಇದೊಂದು ಗಿಡಕ್ಕೆ ಒಂಚೂರು ಮಳೆ ನೀರು ಬೀಳಲಿ ಅಂತೇಳಿ ಈ ಕಡೆ ಇಟ್ಟಿದ್ದು, ಬೀಳ್ತೈತೆ. ಏನು ಸಕ್ಕತ್ತಾಗಿ ಕಾಣ್ತೈತೆ ನಾನು. ಹಾಂ ನಿಂದು ಬಂತು. ಇಲ್ಲಿ ಕಡೆ ಇಡು, ನೀವು ಮಳೆ ನೀರು ಬೀಳುತ್ತಾ. ಸೊ ಇದು ಹೂ ಇನ್ನೂ ಸ್ವಲ್ಪ ಬಿಟ್ಟು ನೋಡಿ, ಇದು ಹೂ ಹೆಂಗೆ ಅರಳುತ್ತೆ ಅಂತ ತೋರಿಸ್ತೀನಂತೆ. ನೈಟ್ಗೆ ಅಷ್ಟೇ ಅರಳೋದದು, ಡೇ ಅರಳಲ್ಲ. ಇನ್ನೂ ಸ್ವಲ್ಪ ಬಿಟ್ಟು ಓಕೆನಾ. ಹೇಗಿದೆ ಮನಿ ಪ್ಲ್ಯಾಂಟ್ ಅಲ್ಲಿವರೆಗೂ ಬೆಳೆದೈತೆ. ಇಲ್ಲಿ ತಿನ್ನೋ ಎಲೆ ಇದೆ. ಡೆಂಗ್ 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 ಡೆಂಗ್. ರೈಸ್ಗೆ ಇಟ್ಟಿದ್ದೀನಿ. ಸೊ ಐಸ್ ನೋಡಿ, ನಮ್ಮದು ಫ್ರಿಜ್ ಯಾವಾಗಲೂ ಹಿಂಗೆ ಐಸ್ ಕಟ್ತಾ ಇರುತ್ತೆ. ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ನೋಡಿ ನೋಡಿ. ಯಪ್ಪ ತಲೆ ಬೋಟ್ ಹೊಡ್ತೀನಿ ನಾನು. ಅಲ್ಲಿ ಕೆಳಗೆ ನೋಡ್ದೆ ಫಸ್ಟು, ಅದನ್ನ ನೋಡೋದಿಲ್ಲ. ಮಳೆ ನಿಲ್ತಾನೆ ಇಲ್ಲ. ಇವತ್ತು ಸ್ಯಾಟರ್ಡೆ ಟೆಂಪಲ್ಗೆ ಹೋಗೋಣ ಅಂದರೆ ನೋಡಿ ಮಳೆ ನಿಲ್ತಾನೆ ಇಲ್ಲ. ಏನು ಮಾಡೋಣ, ಮಳೆಯಲ್ಲಿ ಜೊತೆ ನಮ್ಮದು ಗಾಡಿ ನೋಡಿ. ಸೊ ಮಳೆ ನಿಲ್ತಾ ಇಲ್ಲ ಗಾಯ್ಸ್. ಇನ್ನೂ ಅರಳ್ತಾನೇ ಇಲ್ಲ. ಇನ್ನೂ ಅರಳ್ತಾ ಇದೆ ನೋಡಿ, ಲೈಟಾಗಿ ಕಾಣಿಸ್ತಿದೆಯಾ? ಸೊ ಗೈಸ್ ಚಲೋ ಬಾತ್ ಮಾಡ್ತಾಯಿದ್ದೆ. ಟೊಮಾಟೊ ಬಾತ್ ರೆಡಿ ಆಯಿತು. ಸೊ ನೋಡೋಣ, ಈ ಲೈವ್ ಇಲ್ಲಿಗೆ ಅಥವಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಫ್ರಿಜ್ ಕ್ಲೀನಿಂಗ್ ಆದಮೇಲೆ ಫ್ರಿಜ್ ಒಂದ್ಸರಿ ತೋರಿಸ್ತೀನಂತೆ. ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಗಾಯ್ಸ್. ಓಕೆನಾ? ಚಲೋ. ಫ್ರಿಜ್ಜು ಐಸ್ ಕ್ಯೂಬ್ ಆಗಿತ್ತು. ಐಸ್ ಕ್ಯೂಬ್ನ ಈ ಥರ ಹಾಕಿದ್ದು ಗಿಡಕ್ಕೆಲ್ಲ ನೋಡಿ. ಇವತ್ತು ಯಾಕೋ ಹೂ ಅಳ್ತಾಯಿಲ್ಲ. ಇವನೇನೋ ಮಾಡೋನ ದೈವಿಕ್ ಎಷ್ಟಲಾರ ಚೆನ್ನಾಗಿ ಅಳ್ತಾ ಇತ್ತು. ಇನ್ನೂ ಅಳ್ತಾ ಇದೆ ಅನ್ಸುತ್ತದು, ಗೊತ್ತಿಲ್ಲ. ಬಿಡು ಬಿಡು ದೈವಿಕ್. ಎಲ್ಲ ಗಿಡಕ್ಕೂ ಹಾಕಿದ್ದಾರೆ. ಸೊ ಗೈಸ್ ಒಂದು ನಿಮಿಷ ಇರು. ಇಲ್ಲೊಂದಿದೆಯಲ್ಲ ಎಲೆ ಗಿಡ ಒಂದೆರಡು ಹಾಕೋಣ ಇರು. ಕತ್ಲೆ ಆದ್ರೂ ಇನ್ನೂ ಮಳೆ ಬರ್ತಾನೆ ಇದೆ ಗಾಯ್ಸ್. ನೋಡಿ ಹೆಂಗೆ ಗಿಡಗಳು ಏನೇನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಯಪ್ಪ ತಲೆ ಸಿಕ್ಕಾಬಡೆ. ಚಲೋ, ನಾನು ಇವಾಗ ಲೈವ್ ಮಾಡ್ತೀನಿ, ಹಾಗೆ ಬ್ಲಾಗು ಮಾಡ್ತಾಯಿದ್ದೀನಿ, ಲೈವ್ಯೂ ಮಾಡ್ತಾಯಿದ್ದೀನಿ, ಬ್ಲಾಗು ಮಾಡ್ತಾಯಿದ್ದೀನಿ, ಲೈವ್ ಮಾಡ್ತಾಯಿದ್ದೀನಿ. ಚಲೋ ನಮ್ದೆಲ್ಲದು ಕೊಡಬೇಕದು. ಸೊ ಎಲ್ಲ ವಾಶ್ ಮಾಡೋಕ್ಕೆ ಇಟ್ಟಿದ್ದೆಲ್ಲ ತೋರಿಸ್ತೀನಿ ಮನೆಯಲ್ಲಿ. ಇದೆಲ್ಲ ನೋಡಿ ಫೈನಲಿ ವಡೆ ಮಾಡ್ತಾಯಿದ್ದೀನಿ. ವಡೆ ರೆಡಿ ಆಯಿತು. ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ.
ಇದನ್ನೆಲ್ಲ ಇದೆ ನೋಡಿ ಹೂ ಈವ್ನಿಂಗ್ ಆದರೆ ಅರಳುತ್ತೆ ತೆಗಿಬೇಡ ನೀನು ಸರಿ ಇಲ್ಲೊಂದು ಅರಳಿದೆ ನೋಡಿ ಸರಿಯೋ ಸಖತ್ತಾಗಿದೆ ಅಲ್ಲ ವಾವ್ ಸೊ ಕ್ಯೂಟ್ ಬೋತಾ ಇಲ್ಲ ಅದಿಲ್ಲ ಓ ಗಾಯ್ಸ್ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ಡಿಮಾರ್ಟ್ಗೆ ಹೋಗ್ಬಿಟ್ಮೇಲೆ ಸಿಗ್ತೀನಂತೆ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ವಿ ತರಕಾರಿ ಎಲ್ಲ ತೊಗೊಂಬಂದ್ವಿ ಇವಾಗ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ಚಲೋ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿದ್ದೆ ಸೊ ಕಂಪ್ಲೀಟಾಗಿ ಕ್ಲೀನಿಂಗ್ ಮಾಡಿ ಹೋಗ್ತಾ ಇದ್ದೀನಿ ಚಲೋ ರೆಡಿನಾ ಸ್ಥಾನಂಟೆ ಅದು ಅದಮ್ಮ ಅಲ್ಲ ನೋಡ್ರಿ ಅದಮ್ಮ ಗರ್ಲ್ ಆಗಿದ್ದಾನೆ ಗರ್ಲ್ ನೇಲ್ ಪೇಂಟ್ ಎಲ್ಲ ಹಚ್ಕೊಂಡು ಅದು ಹಾಯ್ ಮಾಡು